ಹೇಳಬೇಕು ಅನ್ನೋದಾದರೆ, ನಾನು ಒಂದು ಬಾರಿ ತಗೊಂಡಂಥ ನಿರ್ಧಾರ ಅವರ ಅಭಿಪ್ರಾಯಗಳಿಗೆ ವಿರುದ್ಧವಾಗಿ ನಿಮಗೆ ಗೊತ್ತು, 106 ಬಾರಿ ಹೇಳಿದ್ದೀನಿ 2006. ಆದರೆ ಆ ನಿರ್ಧಾರ ನಾನು ತೆಗೆದುಕೊಂಡಿದ್ದರಿಂದ ಇವತ್ತು ಒಂದು ರಾಜ್ಯದಲ್ಲಿ ಕುಮಾರಸ್ವಾಮಿ ಯಾರು ಅಂತಕ್ಕಂಥದ್ದು ಜನಕ್ಕೆ ಅರ್ಥ ಆಯಿತು. ಅವ್ರು ತಿಳ್ಕೊಂಡಿದ್ದಾರೆ ನನ್ನ ನಡವಳಿಕೆನ. ಅದೇ ನನಗಿವತ್ತು ಹೋರಾಟ ಮಾಡಲಿಕ್ಕೆ ಒಂದು ಶಕ್ತಿ. ಆಮೇಲಿಂದ 2007 ಕೆಲವು ತೀರ್ಮಾನಗಳಾದವಲ್ಲ, ಆ ತೀರ್ಮಾನ ಮತ್ತಿನ್ನೊಂದು ಆಘಾತ ಕೊಡಬಾರದು ಅಂತಲೇ ತೀರ್ಮಾನಗಳು ತಗೊಂಡೆ. ಅವ್ರು ಹೇಳಿದಾಗೆ ತೀರ್ಮಾನ ಮಾಡ್ಕೊಳ್ತಾರೆ. ಅಲ್ಲಿಂದ ಇಲ್ಲಿವರೆಗೆ ಅವ್ರು ಹೇಳಿದಾಗೆ ಕೇಳ್ಕೊಂಬಂದಿದ್ದೀನಿ. ಆದರೆ ಇವತ್ತು ಈ ಪಕ್ಷ ಉಳಿಸ್ಬೇಕಾದಂಥ ಹಿನ್ನೆಲೆಯಲ್ಲಿ ಮತ್ತು ನನಗೆ ಪಕ್ಷ ಉಳಿಸ್ಕೊಳ್ಳೋದು ಒಂದು ಭಾಗ, ಈ ರಾಜ್ಯದ ಪರಿಸ್ಥಿತಿ ಇದೆಯಲ್ಲ, ಇವತ್ತು ರಾಜ್ಯ ಉಳಿಸ್ಬೇಕಾಗಿದೆ. ಈ ರಾಜ್ಯ ಉಳಿಸ್ಲಿಕ್ಕೆ ಇವತ್ತು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದು ಈ ರಾಜ್ಯ ಉಳಿಸ್ತಕ್ಕಂಥದ್ರಲ್ಲಿ ನಾನು ಸರಿಪಡಿಸ್ಕೊಳ್ಳದೆ ಹೋದರೆ, ರಾಜಿ ಆದರೆ ಅಲ್ಲಿ ನನಗೂ ಏನಿದೆ, ನನಗೂ ಬೇರೆಯವ್ರಿಗೂ ವ್ಯತ್ಯಾಸ. ಇವತ್ತು ರಾಜ್ಯ ಆಳ್ತಕ್ಕಂಥವ್ರು ಯಾವ ರೀತಿ ಇದ್ದಾರೆ, ಜನಗಳ ಭಾವನೆಗಳು ಏನೇ ಇದ್ರೂ ಅದನ್ನೆಲ್ಲ ಧಿಕ್ಕರಿಸಿ ನಾನು ಏನು ಮಾಡಿದ್ರು ನಡೆಯುತ್ತೆ ಅಂತಕ್ಕಂಥ ಒಂದು ಉದ್ದಡತನದಲ್ಲಿ ಇರ್ತಕ್ಕಂಥ ಈಗಿನ ವಾತಾವರಣ ಸರಿಪಡಿಸ್ತಕ್ಕಂಥದ್ದಕ್ಕೆ ನಾನು ಧ್ವನಿ ಎತ್ತೇ ಹೋದರೆ, ಇಲ್ಲಿ ನಾನು ನಾಡಿನ ಜನತೆಗೆ ಹೇಳ್ತೀನಿ, ಅದರಲ್ಲೂ ವಿಶೇಷವಾಗಿ ನನ್ನ ಬೆಳೆಸಿರ್ತಕ್ಕಂಥ ನನ್ನ ಭಾಗದ ಜನಕ್ಕೆ ಹೇಳ್ತೀನಿ, ವೈಯಕ್ತಿಕವಾಗಿ ನಾನು ಯಾವುದೇ ಈರ್ಷೆ ಅಸೂಯೆ ಪ್ರಶ್ನೆ ಇಲ್ಲ. ಇವತ್ತು ರಾಜ್ಯ ಉಳಿಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನನ್ನ ಕೆಲವು ಕಠಿಣವಾದ ನಿರ್ಧಾರಗಳನ್ನು ಮಾಡಬೇಕಾದಾಗ, ಕೆಲವು ವಿಷಯಗಳನ್ನ ಎಕ್ಸ್ಪೋಸ್ ಮಾಡಬೇಕಾದ್ರೆ ನಾಡಿನ ಜನತೆಗೆ ಹೇಳ್ತೀನಿ, ಯಾವುದೋ ಒಂದು ವ್ಯಾಮೋಹಕ್ಕೋ ಇಲ್ಲ ಅಸೂಯೆಗೋ ಇಲ್ಲ ಈರ್ಷೆಯಿಂದ ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಭಾವನೆ ಇಟ್ಕೋಬೇಡಿ. ಇವತ್ತು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, ಇನ್ನು ಮುಂದಕ್ಕೆ ನನ್ನ ಹೋರಾಟ ಪ್ರಾರಂಭ ಆಗುತ್ತೆ. ಏನೇನು ನಡೀತಿದೆ ಅನ್ನೋದು ಗೊತ್ತಿದೆ ನನಗೆ. ಪಾಪ ನಮ್ಮ ಬಂಡವಾಳನೂ ಏನೋ ಬಿಡ್ತಾನಂತಲ್ಲ, ಬಿಟ್ಟಲಿ, ತೊಂದರೆ ಇಲ್ಲ. ಯಾವ ರೀತಿ ನಡ್ಕೊಂಡಿದ್ದೆ ನಾನು ಮುಖ್ಯಮಂತ್ರಿ ಇದ್ದಾಗ, ಒಂದು ಇನ್ಸಿಡೆಂಟು ಹೇಳಿದ್ದೀನಿ ಹಲವಾರು ಬಾರಿ, ಗೊತ್ತಿದೆ. ನನ್ನ ಬಗ್ಗೆ ಟೀಕೆ ಮಾಡ್ತಲ್ಲ, ನಾವು ಅವ್ರ ಜೊತೆಯಲ್ಲೇ ಭಾಳ ದಿವಸ ಇದ್ದು ಅವ್ರು ಏನೇನು ನಡೆಸಿದ್ದಾರೆ ನಮಗೆ ಗೊತ್ತಿದೆ. ಹೇಳ್ತಾರಲ್ಲ ಕೆಲವರು, ಈಗ ಅಲ್ಲಿ ಹೋಗಿ ಕಾಂಗ್ರೆಸ್ನಲ್ಲಿ ಅಲ್ಲಿದ್ಕೊಂಡು ಒಂದು ಇನ್ಸಿಡೆಂಟು, ಒಬ್ಬ ಯುವಕ ಅದೆಂಥದೋ ನಿಮ್ಮ ಆಗ ಅದೆಂಥದೋ ಆಟ್ರಲ್ಲಿ ಪ್ಲೇವಿನ್ ಎಂಥ ಲಾಟ್ರಿ ಇದ್ದಾಗ ನೋಡೋಣ, IPL ಅಲ್ಲ, ಕೃಷ್ಣ ಅವ್ರ ಕಾಲದಲ್ಲಿ ಯಾವುದೊಂದು ಮಾಡಿದ್ದಲ್ಲ, SM ಕೃಷ್ಣ ಅವ್ರ ಕಾಲದಲ್ಲಿ ಪ್ಲೇವಿನ್ನು, ಆ ಪ್ಲೇವಿನ್ ಲಾಟ್ರಿ ಆಗ ನಡೀತಿತ್ತಲ್ಲ, ಸಾಯಂಕಾಲ ಒಂದು ಕಡೆ ಹೆಂಡದ ಅಂಗಡಿ ಮುಂದೆ ನಿಂತ್ಕೊಳ್ಳೋರು,